ಆರ್ಎಸ್ಎಸ್ ಪಥಸಂಚಲನ ವಿವಾದ ಶಟ್ಟರ್ ಕಿಡಿ. ಜನರ ಗಮನ ಬೇರೆಡೆ ಸೆಳೆಯಲು ಸರ್ಕಾರದ ನಾಟಕ. ಜಗದೀಶ್ ಶೆಟ್ಟರ್. ಧಾರವಾಡದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗಳನ್ನು ವಿರೋಧಿಸಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಜನರ ಗಮನ ಬೇರೆಡೆ ತಿರುಗಿಸಲು ನಾಟಕ ಮಾಡುತ್ತಿದೆ ಅಂತ ಶೆಟ್ಟರ್ ಆರೋಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆಗೆ ಏನಾಗಿದೆ ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಗುತ್ತಿಗೆದಾರರಿಗೆ 33,000 ಕೋಟಿ ಬಾಕಿ ಇದೆ. ರೈತರು, ಸರ್ಕಾರಿ ನೌಕರರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಜಾತಿ ಸಮೀಕ್ಷೆ, ಸರ್ಕ್ಯುಲರ್ ವಿವಾದ ಮತ್ತು ಆರ್ಎಸ್ಎಸ್ ಚಟುವಟಿಕೆಯ ಬಗ್ಗೆ ಸರ್ಕಾರ ಜನರಲ್ಲಿ ಗೊಂದಲ ಸೃಷ್ಟಿಸುತ್ತಿದೆ ಅಂತ ಶೆಟ್ಟರ್ ಕಿಡಿಕಾರಿದ್ದಾರೆ. 2013ರ ಸರ್ಕ್ಯುಲರ್ ಅನ್ನೇ ತಪ್ಪಾಗಿ ಜೋಡಿಸಿ ಸರ್ಕಾರ ಜನರನ್ನ ತಪ್ಪು ದಾರಿಗೆ ತೆಗೆದುಕೊಳ್ತಾ ಇದೆ ಎಂದು ಶೆಟ್ಟರ್ ಗರಂ ಆಗಿದ್ದಾರೆ. ಧಾರವಾಡದಲ್ಲಿ ಪಥಸಂಚಲನ ಅನುಮತಿ ವಿಚಾರ ಇದೀಗ ರಾಜಕೀಯ ಯುದ್ಧಕ್ಕೆ ತಿರುಗಿದೆ. ಸರ್ಕಾರ ಹಾಗೂ ವಿಪಕ್ಷ ಮತ್ತಷ್ಟು ಕದನ ನಡೆಸುವ ಲಕ್ಷಣ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವರದಿ ಕೆಂಚಪ್ಪ ಮೊಮ್ಮೇಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ. ನಾನು ಹೇಳ್ತೀನಲ್ಲ, ಸಿದ್ದರಾಮಯ್ಯನವರಿಗೆ ಮತ್ತು ಈ ಪ್ರಿಯಾಂಕ ಖರ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ಸಿದ್ದರಾಮಯ್ಯನವರು ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಸುಮಾರು 33,000 ಕೋಟಿ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಅದನ್ನ ಕೊಡುವಂಥದ್ದು ಸ್ಟಾರ್ಟ್ ಆಗಿಲ್ಲ ಪ್ರೊಸೆಸ್. ನೀವು 33,000 ಕೋಟಿ ಒಂದೇ ಸಲಕ್ಕೆ ಕೊಡಬೇಕಂತಲ್ಲ, ಅಂಥದ್ದು ಕೊಡ್ಕೊತ ಹೋಗ್ಬೋದಾಗಿತ್ತು. ಅದು ಕೊಡ್ತಾ ಇಲ್ಲ. ಅವರು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ. ಸರ್ಕಾರಿ ನೌಕರರು ಅವ್ರಿಗೆ ಸರಿಯಾದಂಥ ವೇತನ ಕೊಡದೇ ಇದ್ದಿದ್ರಿಂದ 3 ತಿಂಗಳು 4 ತಿಂಗಳಿದ್ದರೆ ಅವರು ಸಹಿತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಪರಿಹಾರಧನ ಕೊಡಲಿಕ್ಕೂ ನಿಮ್ಮಲ್ಲಿ ಹಣ ಇಲ್ಲ. ಈ ರೀತಿ ಇಡೀ ರಾಜ್ಯದ ಆಡಳಿತ ಕುಸಿದು ಹೋಗಿದೆ. ಹೀಗಾಗಿ ಜನರ ಮೈಂಡನ್ನು, ಜನರ ಒಂದು ಭಾವನೆಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಒಂದೊಂದು ವಿಚಾರಗಳನ್ನು, ಮೊದಲ ಸಮೀಕ್ಷೆ ಅಂತಂದರು, ಜಾತಿ ಸಮೀಕ್ಷೆ, ಆಮೇಲೆ ಈಗ ಪ್ರಿಯಾಂಕ ಖರ್ಗೆ ಮುಖಾಂತರ ಲೆಟರ್ ಬರೆಸುವಂಥದ್ದು ಸ್ಟಾರ್ಟ್ ಮಾಡಿದರು. ಇಷ್ಟೆಲ್ಲ ಆದಮೇಲೆ ಎಲ್ಲಿಯಾದರೂ ಸ್ಪೆಸಿಫಿಕ್ ಆಗಿ RSS ಹೆಸರು ಮೆನ್ಷನ್ ಮಾಡಿಕೊಂಡು ಅವರು ಎಲ್ಲಿಯಾದರೂ ಅದನ್ನು ಬ್ಯಾನ್ ಮಾಡುವಂಥದ್ದಾಗಲಿ ಅಥವಾ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರ್ದು ಅಂತ ಹೇಳುವಂಥದ್ದಾಗಲಿ ಎಲ್ಲಿಯೂ ಮಾಡಲಿಲ್ಲ ಇಲ್ಲಿವರೆಗೂ. ಬೆಳಗಿನ ಸಾಯಂಕಾಲ ಈಗ ಅವರು ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ, 2013ರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಅವತ್ತೇನೋ ಒಂದು ಆರ್ಡರ್ ಮಾಡಿದ್ರು, ಅದನ್ನೇ ನಾನು ಮುಂದುವರಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಈಗ ನಿನ್ನೆ ಮತ್ತೊಂದು ಹೊಸ ಆರ್ಡರ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ಅವತ್ತು ಅಲ್ಲೈತೆ ನೋಡಿ ಅದು ಆರ್ಡರ್ ಅಲ್ಲಿ, ಅವತ್ತೇನು 2013ರಲ್ಲಿ ಏನೋ ಒಂದು ಆರ್ಡರ್ ಆಗಿತ್ತಲ್ಲ, ಅದನ್ನು ಏನಾದರೂ ಸರಿಯಾಗಿ ಓದಿದಾರೋ ಇಲ್ಲೋ ಅಂಥೇಳಿ ನಾನು ಇವತ್ತು ಬಯಸ್ತಾ ಇದ್ದೀನಿ. ಯಾಕಂದರೆ ಅವತ್ತಿನ ಆರ್ಡರ್ ಏನಿದೆ ಅದು ಕಂಪ್ಲೀಟ್ಲಿ ಬೇರೆ ರೀತಿದು. ಇಲ್ಲಿ ನೋಡಿ, ಇಲ್ಲೇನಿದೆ 2013 ಅವತ್ತು ಶಿಕ್ಷಣ ಇಲಾಖೆಯವರು ಮಾಡಿದ್ದು. ಜಗದೀಶ್ ಶೆಟ್ಟರು ಕ್ಯಾಬಿನೆಟಲ್ಲಿ ಈ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗಿ ಅಲ್ಲೇನೋ ಒಂದು ಇವತ್ತೇನು ಚರ್ಚೆ ಆತಲ್ಲ, ಅದ್ರ ಪ್ರಕಾರ ಚರ್ಚೆಯಾಗಿ ಒಂದು ನಿರ್ಧಾರ ಮಾಡಿದಂಥದ್ದು ಆರ್ಡರ್ ಅಲ್ಲ. ಅವತ್ತು ಚಾಮರಾಜಪೇಟೆ, ಬೆಂಗಳೂರದ್ದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿ ಜಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಪರ್ಮಿಷನ್ ಕೇಳಿದಾಗ ಅದನ್ನು ರೆಫರ್ ಮಾಡ್ತಾರೆ ಶಿಕ್ಷಣ ಸಂಸ್ಥೆಗೆ. ರೆಫರ್ ಮಾಡಿದಾಗ ಶಿಕ್ಷಣ ಇಲಾಖೆಯವರು ಹೇಳ್ತಾರೆ, ಈ ರೀತಿ ಶೈಕ್ಷಣೇತರವಾದಂಥ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ಅವರೊಂದು ನೋಟ್ ಮಾಡಿ ಒಂದು ಆರ್ಡರ್ ಕಳಿಸ್ತಾರೆ. ಯಾರಿಗೆ? ಈ DD5 ಮತ್ತೊಂದು ಸೆಕ್ರೆಟರಿ ಇವರಿಗೆಲ್ಲರೂ ಕಳಿಸ್ತಾರೆ. ಅದರದ್ದು ಕಾಪಿ ಇದು. ಅದನ್ನ ಹಿಡ್ಕೊಂಡು ಇವರು ನಾಟಕ ಮಾಡುವಂಥ ಕಂಪನಿ ಸಿದ್ದರಾಮಯ್ಯ ಬಿಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಆಯ್ತರಪ್ಪ, ಇದರಲ್ಲಿ RSS ಅಂತ ಎಲ್ಲಿರೋ ಐತೆ ಆಯ್ತರಪ್ಪ, ಅಲ್ಲ ಕರೆಕ್ಟು. ಮತ್ತು ಪ್ರಿಯಾಂಕ ಖರ್ಗೆ ಯಾಕೆ ಸ್ಪೆಸಿಫಿಕ್ ಆಗಿ RSS ಬಗ್ಗೆ ಮಾತಾಡ್ತಾರೆ? ಸ್ಪೆಸಿಫಿಕ್ ಆಗಿ RSS ಬಗ್ಗೆ ಯಾಕೆ ಮಾತಾಡಬೇಕು ಅವರು? ನಾ ಕೇಳ್ತೀನಿ, ಈ 2013ರಲ್ಲಿ RSS ಇದೇನು ಇಲ್ಲ, ಅದು ಬಿಟ್ಟು ಇವತ್ತು ಸ್ಪೆಸಿಫಿಕ್ ಆಗಿ ಅವರು ಲೆಟರ್ ಏನು, ಮೊದಲೇ ಲೆಟರ್ ಏನದು ಅವ್ರದ್ದು, ಫಸ್ಟ್ ಲೆಟರು, ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆ ಮಾಡಬಾರ್ದು ಅಂತ. ಹಾಗಾದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡ್ರೆ ನೀವು? ನಾ ಹೇಳ್ತೀನಿ, ಇವತ್ತು ಸಾರ್ವಜನಿಕ ಜಾಗಗಳಲ್ಲಿ RSS ಚಟುವಟಿಕೆ ಮಾಡುವಂಥದ್ದು ನಿಮಗೆ ಧೈರ್ಯ ಇದ್ರೆ, ನಿಮಗೆ ಅದರ ಗರ್ಸಿದ್ರೆ ಬ್ಯಾನ್ ಮಾಡಿರಿ. ಮಾಡೋಕ್ಕೈತಿನೋ ಇಲ್ಲ, ಅದು ಬರುವುದಿಲ್ಲ.
ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಅದಕ್ಕಾಗಿ ನೀವು ಮಾಡುವಂಥ ಮನಸ್ಸು ಮಾಡಿಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ. ಹಿಂದೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಆಗಿ ಇದು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಕಾರಣದ ಮೇಲೆ 2013 ರೆಫರ್ ಮಾಡ್ತಾರೆ. 2013 ಕೇವಲ ಶಿಕ್ಷಣ ಇಲಾಖೆಯ ಒಂದು ಸುತ್ತೋಲೆ ಅದು ರಾಜ್ಯ ಸರ್ಕಾರ ಅವತ್ತು ಕ್ಯಾಬಿನೆಟ್ದಲ್ಲಿ ಏನಾದ್ರು ಚರ್ಚೆ ಮಾಡಿ ಮುಖ್ಯಮಂತ್ರಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ. ಇದನ್ನ ಅವರು ತಿಳ್ಕೋಬೇಕು, ಇದನ್ನು ಕನ್ಫ್ಯೂಷನ್ ಮಾಡುವಂಥದ್ದು ಬೇಡ. ಮತ್ತು ಇನ್ನೊಂದು ಹೇಳ್ತೀನಿ, ಈಗ ಎರಡನೇ ಲೆಟ್ರು ಮೊನ್ನೆ 13/10/25 ಒಂದು ಲೆಟರ್ ಬರ್ದಾರ. ಏನಂದರೆ ಸಾರ್ವಜನಿಕ ಇದ್ರದ್ದು ನಮ್ಮ ಯಾರು ಸರ್ಕಾರಿ ನೌಕರದಾರರು ಯಾವುದೇ ರೀತಿ RSS ಚಟುವಟಿಕೆಗಳಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಅನ್ನುವಂಥದ್ದು ಮತ್ತೊಂದು. ಇದ್ರ ಬಗ್ಗೆ ಏನು ನಿರ್ಧಾರ ತೊಗೊಂಡ್ರಿ? ಏನು ನಿರ್ಧಾರ ತೊಗೊಳ್ಳಿಲ್ಲ. ಯಾಕಂದರೆ ನಿಮ್ಗೆ ಅಧಿಕಾರ ಇಲ್ಲರಿ, ನಿಮ್ಗೆ ಅಧಿಕಾರನೇ ಇಲ್ಲ. ಈ ರೀತಿ ಸರ್ಕಾರಿ ನೌಕರದಾರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅನ್ನುವಂಥದ್ದಕ್ಕೆ ಏನಾದರೂ ಆರ್ಡರ್ ಮಾಡಿದ್ರೇನು? ಏನಾದ್ರು ನಿಷೇಧ ಆರ್ಡರ್ ಮಾಡಿದ್ರೇನು? ಇಲ್ಲ, ರಾಜ್ಯದಲ್ಲಿ ನಿಮ್ಗೆ ಅಧಿಕಾರನೂ ಇಲ್ಲ. ಆ ನಿಷೇಧ ಮಾಡಲಿಕ್ಕೂ ನಿಮ್ಗೆ ಅಧಿಕಾರ ಇಲ್ಲ. ಇದು ಅಧಿಕಾರ ಇರೋದು ಇವತ್ತು ಯಾವುದೇ ಸಂಘಟನೆ ಮತ್ತೊಂದು ನಿಷೇಧ ಮಾಡುವಂಥದ್ದು ಅಥವಾ ಈ ರೀತಿ ಸರ್ಕಾರಿ ನೌಕರರು ಹೋಗಬಾರ್ದು ಅನ್ನುವಂಥದ್ದಕ್ಕೆ ಏನಾದರೂ ಆಜ್ಞೆ ಮಾಡೋದಿದ್ದರೆ ಆ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ. ಹಿಂದೊಮ್ಮೆ ಆ 1966 ತರಲಿಲ್ಲ 1966ರಲ್ಲಿ ಇಲ್ಲಿ ನೋಡಿ 1966 ಅವತ್ತು ಕೇಂದ್ರ ಸರ್ಕಾರ ಜವಾಹರ್ಲಾಲ್ ನೆಹರು ಅವರು ಇದ್ದಾಗ ಅಲ್ಲಿ ಏನು ಮಾಡ್ತಾರೆ, RSS ಮತ್ತು ಇನ್ನೊಂದು ಮುಸ್ಲಿಂ ಸಂಘಟನೆ ಜಮಾತೆ ಇಸ್ಲಾಂ ಈ ಸಂಸ್ಥೆಗಳನ್ನು ಈ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಯಾವುದೇ ಸರ್ಕಾರಿ ನೌಕರದಾರರು ಭಾಗವಹಿಸಬಾರ್ದಂತ ಬ್ಯಾನ್ ಮಾಡಿತ್ತು 1966ರಲ್ಲಿ. ಮುಂದೆ 70ನೇ ಇಸ್ವಿಯಲ್ಲಿ ಅದೊಂದು ಸ್ವಲ್ಪ ರಿವ್ಯೂ ಮಾಡಿದರು, 80ನೇ ಇಸ್ವಿಯಲ್ಲಿ ಮತ್ತೆ ರಿವ್ಯೂ ಮಾಡಿದರು. ಕೊನೆಗೆ ನರೇಂದ್ರ ಮೋದಿಯವರು ಈ ಪ್ರಧಾನಮಂತ್ರಿ ಆದಮೇಲೆ ಈ ಸರ್ಕಾರ ಬಂದ ಮೇಲೆ ಇವತ್ತೇನಾಗಿದೆ, ಈ ಸರ್ಕಾರ ಬಂದ ಮೇಲೆ ಇದು ಹೇಳಿದ್ದಾರೆ ಮತ್ತೊಂದು. ಈಗ ನೋಡಿ ಇದನ್ನು ಇದು ದಯವಿಟ್ಟು ಇದನ್ನು ತೊಗೊಳ್ಳಿ. 9th July 2024 9th July 2024 ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಆಜ್ಞೆ ಮಾಡಿ ರಿವ್ಯೂ ಮಾಡಿ ಇಲ್ಲಿ ಆಫೀಸ್ ಮೆಮೊರಾಂಡಮ್ ಇದು ಪಾರ್ಟಿಸಿಪೇಷನ್ ಆಫ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್ ಇನ್ ದ ಆಕ್ಟಿವಿಟೀಸ್ ಆಫ್ ದಿ RSS. The undersigned is directed to refer to the OM so and so 1966 and 1970, 1980 on the above subject. ಅಲ್ಲಿ ಲಾಸ್ಟ್ ಹೇಳ್ತಾರೆ, the aforesaid instructions have been reviewed and it has been decided to remove the mention of Rashtriya Swayamsevak Sangha from the impugned OM dated 30/11/66. ಅಂದರೆ ಅಲ್ಲೇನು ಹೆಸರಿತ್ತು ನಿಷೇಧ ಆ ಸಂಸ್ಥೆಗಳ ಕಾರ್ಯಚಟುವಟಿಕೆ ಹೋಗಬಾರ್ದಂತೆ ಸರ್ಕಾರ ಅದನ್ನು ತೆಗೆದುಬಿಟ್ರು. RSS ಹೆಸರು ತೆಗೆದ ಮೇಲೆ ಈಗ ಓಪನ್ ಆತಲ್ಲ. ಹೀಗಾಗಿ ಇವತ್ತು ಸರ್ಕಾರಿ ನೌಕರದಾರರು ಇವತ್ತು ಯಾವುದೇ ಸಂಘದ ಕಾರ್ಯಚಟುವಟಿಕೆ ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಲಿಂಗಸೂರದಲ್ಲಿ ಏನೊಂದು ಅಲ್ಲಿ PDOನ ಅಮಾನತು ಮಾಡಿದರು, ಸಸ್ಪೆಂಡ್ ಮಾಡಿದರು. ಇದು ಕಾನೂನು ಬಾಹಿರ. ಕೇಂದ್ರ ಸರ್ಕಾರದ ಈ ಒಂದು ಡೈರೆಕ್ಷನ್ ಪ್ರಕಾರ ಅವ್ರಿಗೆ ಮಾಡಲಿಕ್ಕೆ ಬರುವುದಿಲ್ಲ, ಕಾನೂನು ಬಾಹಿರವಾದಂಥ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ಕಾನೂನು ಬಾಹಿರವಾದಂಥ ಸಸ್ಪೆಂಡ್ ಆರ್ಡರ್ ಏನಿದೆಯಲ್ಲ ಇದನ್ನು ತಕ್ಷಣವೇ ಹಿಂತಕೊಳ್ಳಿ, ಆ PDOವನ್ನೇ ಮತ್ತೆ ರಿಸ್ಟೋರ್ ಮಾಡಿರಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಲ್ಲರ ಕೋರ್ಟಿಗೆ ಹೋದರೆ ಅದು ಕ್ಯಾಶ್ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇವತ್ತು ಚಿತ್ತಾಪುರದಲ್ಲಿ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರ ಸ್ವಂತ ಕ್ಷೇತ್ರ, ಇವತ್ತು ಇಡೀ ರಾಜ್ಯದಲ್ಲಿ ಸಂಘದ ರೂಟ್ ಮಾರ್ಚ್ ನಡೀತದೆ. ಸಾವಿರಾರು ಸಂಖ್ಯೆಯಲ್ಲಿ, 16,000 ಸಂಖ್ಯೆಯಲ್ಲಿ, ಅದು ತಾಲೂಕು ಪೊಲೀಸ್ ಇರಲಿ, ನಗರ ಪೊಲೀಸ್ ಇರಲಿ, ಮಹಾನಗರ ಇರಲಿ, 16,000 ಸಂಖ್ಯೆಯಲ್ಲಿ ರೂಟ್ ಮಾರ್ಚ್ನಲ್ಲಿ ಸಂಘದ ಸ್ವಯಂ ಸೇವಕರು ಇವತ್ತು ಪಾಲ್ಗೊಳ್ತಾ ಇದ್ದಾರೆ, ಯುವಕರು ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ RSS ಈ ಒಂದು ಚಟುವಟಿಕೆ ಮತ್ತು ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ತಾ ಇದೆ. ಇದರ ಪಾಪ್ಯುಲಾರಿಟಿ ನೋಡಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯವರಿಗೆ, ಪ್ರಿಯಾಂಕಾ ಖರ್ಗೆ ತಡ್ಕೊತ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಪ್ರಯೋಗ ಮಾಡಿದರು. ಚಿತ್ತಾಪುರದಲ್ಲಿ ಏನು ಪ್ರಯೋಗ ಮಾಡಿದರು, ಅಲ್ಲಿ ರೂಟ್ ಮಾರ್ಚ್ ನಡೀಬಾರ್ದಂತ ಎಲ್ಲ ಗೊಂದಲ ಮಾಡಿದರು. ಇವನು ಭಗವಾ ಧ್ವಜ ಕಿತ್ತು ಹಾಕೋದು, ಧ್ವಜಗಳು ಕಿತ್ತು ಹಾಕೋದು ಎಲ್ಲ ಮಾಡಿದರು. ಆದರೆ ಇವತ್ತು ಬೆಳಗ್ಗೆ ನಂಗೆ ಮಾಹಿತಿ ಬಂದದ, ಸನ್ಮಾನ್ಯ ಹೈಕೋರ್ಟ್ನವರು
ಅಲ್ಲಿ ರಿಟ್ ಪಿಟಿಷನ್ ಏನು ಮಾಡಿದ್ರು, ಅಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ, ಅವರಿಗೆ ರೂಟ್ ಮಾರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಕಾನೂನು ಬಾಹಿರ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಅದಕ್ಕಾಗಿ ಈ ರೀತಿ ವ್ಯರ್ಥ ಪ್ರಯತ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ. ಅವರ ಅಹಂಕಾರ ದುರಹಂಕಾರದಿಂದಲೇ ಇವತ್ತು ಎಲ್ಲ ರೀತಿ ಇವತ್ತು ಅಶಾಂತಿ ಇಡೀ ರಾಜ್ಯದಲ್ಲಿ ನೆಲೆಸಿದೆ. ಒಟ್ಟು ಸಿದ್ದರಾಮಯ್ಯ ಉದ್ದೇಶ ಹಿಂದೂ ಸಮಾಜವನ್ನು ಒಡೆಯುವಂಥದ್ದು, ಲಿಂಗಾಯತ್ ಸಮಾಜವನ್ನು ಒಡೆಯುವಂಥದ್ದು, ಇದರ ಮುಖಾಂತರ ಅವ್ರ ವೋಟ್ ಬ್ಯಾಂಕ್ ಗಟ್ಟಿ ಮಾಡುವಂಥದ್ದು ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಪುಷ್ಟಿ ಕೊಡುವಂಥದ್ದು. ಇದರಿಂದ ಸಮಾಜ ಹಾಳಾಗ್ತದೆ. ಮತ್ತು ನಾನು ಹೇಳ್ತೀನಿ, RSS ಎದುರು ಹಾಕೊಂಡಿರಲ್ಲ, ಅದು ತನ್ನ ಸ್ಥಾನ ಕೆಲಸ ಮಾಡ್ಕೊಂಡು ಹೊಂಟದ್ದು RSS. ಅವ್ರಿಗಿಷ್ಟು ಅವ್ರು ಬಿಟ್ಬಿಡ್ರಿ. ದೇಶ ಕಟ್ಟುವಂಥದ್ದು, ಹಿಂದೂ ಸಂಸ್ಕೃತಿ ಉಳಿಸುವಂಥದ್ದು, ಸಮಾಜ ಕಟ್ಟುವಂಥ ಕೆಲಸ ಇವತ್ತು RSS ಮಾಡ್ತಾರೆ. ನೀವು ಅವ್ರ ತಂಟೆಗೆ ಹೋದರೆ ನೀವು ಭಸ್ಮ ಆಗ್ತೀರಿ. ನಾ ಹೇಳ್ತೀನಿ, ಸಿದ್ದರಾಮಯ್ಯ ಸರ್ಕಾರದ ಅಂತಿಮ ಕ್ಷಣ ಬಂದದ, ಅಂತಿಮ ಗಳಿಗೆ ಬಂದದ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ದೀಪ ಭಾಳ ಉರಿತಿದ್ದಲ್ಲ ಮುಗಿಸುವಾಗ, ಆ ದೀಪ ಭಾಳಷ್ಟು ಉರಿಯುವಾಗ ಅದ್ರ ಅಂತ್ಯಕಾಲ ಬಂದದ ಅಂತಾರಲ್ಲ, ಹಂಗೆ ಸಿದ್ದರಾಮಯ್ಯ